ಒಂದು ಪೋರಿನಲ್ಲಿ ಒಂದು ಉಂಡೆ ಮತ್ತು ಒಂದು ನರಿ ಸ್ನೇಹಿತರಾಗಿದ್ದವು. ಒಂದು ದಿನ ಅವು ನದಿಯ ಆಚೆ ದಂಡೆಯಲ್ಲಿರುವ ಕಬ್ಬಿನ ಗದ್ದೆಗೆ ಹೋಗಿ ಕಬ್ಬು ತಿನ್ನಲು ನಿರ್ಧರಿಸಿದವು. ನರಿಗೆ ಆಜಲು ಬರುತ್ತಿರಲಿಲ್ಲ, ಹಾಗಾಗಿ ಉಂಡೆಯು ನರಿಯನ್ನು ತನ್ನ ಮೇಲೆ ಕೂರಿಸಿಕೊಂಡು ನದಿ ದಾಟಿಸಿತು. ಕಬ್ಬಿನ ಗದ್ದೆಗೆ ತಲುಪಿದ ಮೇಲೆ 2 ಹಪ್ಟೆ ತುಂಬ ಕಬ್ಬು ತಿಂದವು. ನರಿ ಚಿಕ್ಕ ಪ್ರಾಣಿಯಾದ್ದರಿಂದ ಅದರ ಹೊಟ್ಟೆ ಬೇನ್ ತುಂಬಿತು. ತಕ್ಷಣ ಅದು ಜೋರಾಗಿ ಹುಂ ಎಂದು ಕೂಗಲು ಶುರು ಮಾಡಿತು. ಗೆಳೆಯ, ಕೂಗಬೇಡ. ನಿನ್ನ ಕೂಗು ಕೇಳಿ ಆತ ಕೋಡಿ ಬರುತ್ತಾನೆ. ಸಟ್ಟವಾದ ಮೇಲೆ ಕೂಗುವುದು ನನ್ನನ್ನ ಹವ್ಯಾಸ. ನರಿಯ ಕೂಗು ಕೇಳಿ ಲತದನ್ನೇ ಹಿಡಿದು ಓಡಿ ಬಂದನು. ನರಿ ಸಣ್ಣದಾಗಿದ್ದರಿಂದ ಕಬ್ಬಿನ ಗಿಡಗಳ ನಡುವೆ ಅಡಗಿಸಿಕೊಂಡಿತು. ಆದರೆ ದೊಡ್ಡದಾಗಿಂತ ಉಂಟೆಗೆ ರಾತನು ಚೆನ್ನಾಗಿ ಹೊಡೆದನು. ತಿರುಗಿ ಮನೆಗೆ ಹೋಗುವಾಗ ನರಿ ಮತ್ತೆ ಉಂಟೆಯ ಬೆನ್ನೇರಿ ಕುಳಿತುಕೊಂಡಿತು. ನದಿಯ ಮಧ್ಯಭಾಗಕ್ಕೆ ಬಂದಾಗ ಉಂಟೆಯು ನೀರಿನಲ್ಲಿ ಮುಳುಗಲು ಶುರು ಮಾಡಿತು. ಯಾಕೆ ಹುಂಗೆ ಮಾಡುತ್ತಿದ್ದೀಯಾ? ನಾನು ಜಿರಿನಲ್ಲಿ ಮುಳುಗಿ ಸತ್ತು ಹೋಗುತ್ತೀವೆ. ಇನ್ನೂ ಇಲ್ಲ ಗೆಳೆಯ. ಹೊಡೆತ ತಿಂದ ಮೇಲೆ ನೀರಿನಲ್ಲಿ ಮೊಯ್ಯುವುದು ನನ್ನ ಅಹವ್ಯಾಸ. ನರಿ ನೀರಿನಲ್ಲಿ ಬಿದ್ದು ಹೊದ್ದೆಯಾಗಿ ತನ್ನ ತಪ್ಪಿನ ಅರಿವಾಗಿ ಉಂಡೆಯ ಕ್ಷಮೆ ಕೇಳಿತು. ನೆಟ್ಟಿ, ನಾವು ಇತರರಿಗೆ ಕೆಟ್ಟದನ್ನು ಮಾಡಿದರೆ ನಮಗೂ ಕೆಟ್ಟದ್ದೇ ಆಗುತ್ತದೆ. ಅಪ್ಪ ಮಾರ್ವರದು.